ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತೊಂದಾವೃತ್ತಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಪರಿಶುದ್ಧ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಿಗಳು ಎಷ್ಟು ರಮ್ಯವಾಗಿವೆ. ಯೆಹೋವನ ಆಲಯದಲ್ಲಿ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಪರಿಶುದ್ಧನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ಮತ್ತೊಂದು ಆವರ್ತಿ ಕರ್ತನೆ, ಮತ್ತೊಂದು ಪರಿಶುದ್ಧ ದಿನ ನಿನ್ನನ್ನು ಆರಾಧಿಸುವಂಥ ಸಮಯ ಭಾಗ್ಯ ಈ ಆನ್ಲೈನ್ ಸರ್ವಿಸ್ ಮುಖಾಂತರ ನೀನು ದಯಪಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ನಿನ್ನ ಪವಿತ್ರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಈ ಆರಾಧನೆಯನ್ನು ಕೂಡ ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇವೆ. ಎಲ್ಲೆಲ್ಲಿ ಯಾರ್ಯಾರು ಆರಾಧನೆಯಲ್ಲಿ ಇದ್ದಾರೋ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ, ಪ್ರತಿಯೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡಿ ಘನ ಮಾನ ಮಹಿಮೆ ನೀನೆ ಹೊಂದಿಕೊಳ್ಳಬೇಕಾಗಿ ನಮ್ಮ ರಕ್ಷಕನು ಒಡೆಯನಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತುಕೊಂಡು ಸಭಾ ಸಂಗೀತಗಳಲ್ಲಿ 9ನೆಯ ಸಂಗೀತವನ್ನು ನಾವು ಆಡಿಕೊಳ್ಳೋಣ. ಸಭಾ ಸಂಗೀತಗಳಲ್ಲಿ 9ನೆಯ ಸಂಗೀತದ ಮೊದಲನೇ ಮತ್ತು ಕೊನೆಯ ವಚನ ಅಂದರೆ 1 ಮತ್ತು 4ನೇ ವಚನ, ಶುದ್ಧ 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 ಸರ್ವಶಕ್ತ ದೈವ. ಶುದ್ಧ 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 ಸರ್ವಶಕ್ತ ದೇವ, ಹರ್ಷದಿಂದ ಹಾಡಿ ಕೊಂಡಾಡಿಕೊಳ್ಳುವೆ. ಶುದ್ಧ 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 ಕೃಪಪೂರ್ಣ ಸಾಗರ, ಓ ದೇವ, ಸ್ತುತಿ ನಿನಗೆ. ಶುದ್ಧ 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 ಏಕ ಜಗನ್ನಾಥ, ಸೇರಾ ಕೂಡ ಕಾಂತ ಪ್ರಕಾಶ ತೋಳಿದೆ. ನಿತ್ಯ ಘನ ಮಾನ ಸರ್ವ ಸೃಷ್ಟಿಯಿಂದ ನೀನು ಮಾತ್ರ ಹೋದ ಯೋಗ್ಯನಾಗಿದ್ದೆ. ಕರ್ತನಲ್ಲಿ ಪ್ರಿಯರೇ, ನಾವು ಮೌನವಾಗಿದ್ದು ಈ ಸಮಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಆತನು ನಮ್ಮ ರಕ್ಷಕನು, ನಮ್ಮ ಒಡೆಯನೂ ಆಗಿದ್ದಾನೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನು ಆಗಿದ್ದಾನೆ. ಇಕ್ಕಟ್ಟಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಆತನ ಬಳಿಗೆ ಬರುವಾಗ ಆತನು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಏಕ ಮನಸ್ಸಿನಿಂದ ಒಂದಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ಪರಿಶುದ್ಧನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಅತಿ ಅಮೂಲ್ಯವಾದ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀನು ಪರಿಶುದ್ಧನು, ನೀನೊಬ್ಬನೇ ನಮಗೆ ರಕ್ಷಕನು, ಒಡೆಯನು, ತಂದೆಯು, ಪವಿತ್ರಾತ್ಮನೂ ಆಗಿದೆಯಾ. ನಿನ್ನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎನ್ನುವಂತೆ ನೀನು ಕರ್ತನೆ ದಿನನಿತ್ಯ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಿಸುತ್ತಾ ಬಂದಿದ್ದಕ್ಕಾಗಿ ನಾವು ಈ ದಿನದಲ್ಲಿ ಧನ್ಯತೆಯಲ್ಲಿದ್ದೇವೆ ತಂದೆ. ಈಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎನ್ನುವ ಹಾಗೆ ನೀನು ಎಂದಿಗೆ ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ನಿತ್ಯ ಕಾಯುತ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ನಮ್ಮನ್ನು ನಾವು ನಿನ್ನ ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಹೌದು ಕರ್ತನೆ, ಕಳೆದ ದಿನಗಳೆಲ್ಲ ನಮ್ಮನ್ನು ರಕ್ಷಿಸಿ ಕಾಪಾಡಿದ್ದಕ್ಕಾಗಿ
ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಕರ್ತನೆ ನೀನು ಅದೇ ರೀತಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ನೀನೊಬ್ಬನೇ ನಮ್ಮ ರಕ್ಷಕನು ಆದ ಕಾರಣಕ್ಕಾಗಿ ತಂದೆ ನಿನ್ನಲ್ಲಿ ಮಾತ್ರ ನಾವು ಆಶ್ರಯಿಸಿಕೊಂಡು ನಿನಗೆ ಮಾತ್ರ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಮ್ಮ ಸಭೆಯ ಪ್ರತಿಯೊಂದೊಂದು ಕುಟುಂಬದಲ್ಲಿ ವಾಸ ಮಾಡುವಂತಹ ಹಿರಿಯರನ್ನು ಕಿರಿಯರನ್ನು ತಂದೆ ಎಲ್ಲ ತಾಯಿಂದಿರನ್ನು ಮಕ್ಕಳನ್ನುಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಮುಟ್ಟು ನೀನು ಆಶೀರ್ವಾದ ಮಾಡು. ಪ್ರತಿಯೊಬ್ಬರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ದಯಪಾಲಿಸು. ಅನಾರೋಗ್ಯದಲ್ಲಿ ಯಾರಾದರೂ ಇದ್ದರೆ ಕರ್ತನೆ ಅವರನ್ನು ಕೂಡ ನೀನು ಮುಟ್ಟಿ ಆರೋಗ್ಯವನ್ನು ನೀನು ದಯಪಾಲಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಚಿಂತೆ, ಭಾರ, ಕಷ್ಟ, ದುಃಖದಲ್ಲಿರುವಂತವರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರನ್ನು ಕೂಡ ನೀನು ಮುಟ್ಟು ನೀನು ಕಾಪಾಡಿ ನೀನು ರಕ್ಷಿಸುತ್ತಾ ಬಾ ಕರ್ತನೆ. ತಂದೆ ಅದೇ ಪ್ರಕಾರವಾಗಿ ಕರ್ತನೆ ತಂದೆ ನಮ್ಮ ಸಭೆಯ ತಂದೆ ಎಲ್ಲ ಒಂದು ಸಭೆಯ ಪ್ರತಿಯೊಂದೊಂದು ಕಾರ್ಯಗಳಿಗಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ಕೋವಿಡ್-19 ಕರ್ತನೆ ತಂದೆ ಅನೇಕ ಕಾರ್ಯಗಳು ಸ್ಥಗಿತಗೊಂಡಿದೆ ತಂದೆ. ಆದರೆ ನೀನು ತಂದೆ ನಿನ್ನ ಕೃಪೆ ನಮ್ಮ ಮೇಲೆ ಸುರಿಸುವಂತೆ ಈ ಜಗತ್ತಿನ ಮೇಲೆ ಕೂಡ ಸುರಿಸುವಂತ ದೇವರು ನೀನಾದಕ್ಕಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಕೋವಿಡ್-19 ಕರ್ತನೆ ನೀನು ಸ್ಥಗಿತಗೊಳಿಸಿ ಇದನ್ನು ಕರ್ತನೆ ನೀನು ನಿಲ್ಲಿಸಿ ತಂದೆ ಅನೇಕ ಜನರು ಕರ್ತ ನಮ್ಮ ಸಭೆಯ ಕಾರ್ಯಗಳು ನಮ್ಮ ಸಭೆಯ ಆರಾಧನೆಗಳು ತಂದೆ ಪ್ರತಿಯೊಂದೊಂದು ಆರಾಧಿಸುವುದಕ್ಕಾಗಿ ಬರುವಂತೆ ಪ್ರತಿಯೊಂದೊಂದು ಬಾಗಿಲುಗಳು ತೆಗೆಯುವಂತೆ ಪ್ರತಿಯೊಂದೊಂದು ಕಾರ್ಯಗಳು ಆರಾಧನೆಗಳು ಪ್ರಾರಂಭವಾಗುವಂತೆ ಮಾಡಬೇಕಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ತಂದೆ. ಅದೇ ಪ್ರಕಾರ ಈ ದಿನದ ಆರಾಧನೆಯನ್ನು ಕೂಡ ನಿನ್ನ ಪವಿತ್ರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಆರಾಧಕರಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇವೆ ತಂದೆ. ನಿನ್ನ ಕೃಪೆಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ಆಶೀರ್ವದಿಸು ಕರ್ತನೆ. ಅದಲ್ಲದೆ ತಂದೆ ವಿಶೇಷವಾಗಿ ಈ ವಾರದಲ್ಲಿ ಹುಟ್ಟು ಹಬ್ಬಗಳನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸುವಂತ ಮಕ್ಕಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ನಮ್ಮ ಸಭೆಯ ಎಲ್ಲಾ ಮಕ್ಕಳನ್ನು ತಂದೆ ನೀನು ಆಶೀರ್ವದಿಸಿ ತಂದೆ ಮತ್ತೊಂದು ವರ್ಷ ನೀನು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿರುವಾಗ ಆ ಆಶೀರ್ವಾದಗಳನ್ನು ಅವರು ಹೊಂದಿಕೊಂಡಿರುವಂತೆ ನೀನು ಬಲಪಡಿಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ಈ ದಿನ ಶುಭ ಸಂದೇಶವನ್ನು ತರುವಾಗ ಅವರೊಟ್ಟಿಗೆ ನೀನು ಮಾತನಾಡು ಕರ್ತನೆ. ಅವರ ಮೂಲಕವಾಗಿ ಜೀವಕರವಾದ ವಾಕ್ಯವು ಕರ್ತನೆ ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬೊಬ್ಬರಿಗೆ ಕರ್ತನೆ ಅದು ಫಲಭರಿತವಾಗಿರುವಂತೆ ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮೆಲ್ಲಾ ಕುಟುಂಬಗಳನ್ನು ತಂದೆ, ನಮ್ಮ ಎಲ್ಲ ಸಭೆಯವರನ್ನು, ನಮ್ಮ ಎಲ್ಲ ಜಿಲ್ಲಾ ಮೇಲ್ವಿಚಾರಕರುಗಳನ್ನು, ಬಿಷಪ್ ಸಾಹೇಬರನ್ನು ಮತ್ತು ಅವರ ಎಲ್ಲ ಮಂಡಳಿಯನ್ನು ಮತ್ತು ಕರ್ತನೆ ಸಭಾಪಾಲಕರುಗಳನ್ನು, ಸ್ವಾರ್ಥ ಸಾರುವಂತವರನ್ನು, ಎಲ್ಲ ಸ್ಕೂಲ್ ಪ್ರಿನ್ಸಿಪಲ್ಸ್ಗಳನ್ನು ಕರ್ತನೆ ನೀನು ಆಶೀರ್ವದಿಸಿ ಕಾಪಾಡುತ್ತಾ ಕರ್ತ. ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು, ನಮ್ಮ ದೇಶದ ರಾಜ್ಯದ ಎಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳನ್ನು ಕೂಡ ಫಾರ್ಮಸಿಸ್ಟ್ಗಳನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ. ಮತ್ತು ದಾವರ್ತಿ ನಮ್ಮನ್ನು ನಾವು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇವೆ. ಈ ದಿನದ ಆರಾಧನೆಯನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇವೆ. ನೀನೇ ಆದಿಯೂ ಮಧ್ಯವೂ ಅಂತ್ಯವೂ ಆಗಿದ್ದು ಈ ಆರಾಧನೆ ಮುಖಾಂತರ ಘನಮಾನ ಮಹಿಮೆ ಹೊಂದಿಕೊಳ್ಳಬೇಕಾಗಿ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡೊಂದುತ್ತೇವೆ ತಂದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಮಾಡಿಸಿಕೊಳ್ಳು, ನಮಗೆ ತಪ್ಪು ಮಾಡುವುದು ನಾವು ಕ್ಷಮಿಸು, ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಳಿಕೊಂಡು ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದಲ್ಲಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಒಂದು ವಿಶೇಷ ದಿನದಂದು ಒಂದು ವಿಶೇಷ ಕಾರ್ಯವೂ ಕೂಡ ಇದೆ ಮತ್ತು ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲ ಆನ್ಲೈನ್ ಸರ್ವಿಸ್ನಲ್ಲಿ ಭಾಗವಹಿಸುವಂಥ ನಿಮ್ಮೆಲ್ಲರಿಗೆ ಮತ್ತು ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಲ್ಗಾಮಿನ ಎಲ್ಲ ಸದಸ್ಯರಿಗೆ ವಿನಂತಿಸಿಕೊಳ್ಳುವುದೇನೆಂತಂದರೆ, ನೀವು ಸಲ್ಲಿಸಬೇಕಾಗಿರ್ತಕ್ಕಂಥ ಟೈತ್ಗಳನ್ನು, ದಶಾಂಶವನ್ನು ಆನ್ಲೈನ್ ಮುಖಾಂತರ ನೀವು ಸಲ್ಲಿಸಬಹುದು. ಮತ್ತು ನಿಮ್ಮ ಕಾಣಿಕೆಗಳು ನೀವು ತೆಗೆದಿಟ್ಟುಕೊಂಡಿದ್ದು ಅದಾದರೂ ಕೂಡ ಅದನ್ನು ಕೂಡ ಆನ್ಲೈನ್ ಮುಖಾಂತರ
ನಮ್ಮ ಚರ್ಚ್ ಅಕೌಂಟಿನಲ್ಲಿ ನೀವು ಹಾಕಬಹುದು. ನಿಮಗೆ ಅಕೌಂಟ್ನಲ್ಲಿ ಹಾಕುವುದಕ್ಕೆ ಸಾಧ್ಯವಾಗದೆ ಹೋದರೆ ನಮ್ಮ ಚರ್ಚ್ನ ಸೆಕ್ಸ್ಟನ್ ಅವರಾಗಿರ್ತಕ್ಕಂಥ ಶ್ರೀಕಾಂತ್ ಅವರಿಗೆ ನೀವು ಹೇಳುವುದಾದರೆ ಅವರು ಬಂದು ನಿಮ್ಮಿಂದ ಕಲೆಕ್ಟ್ ಮಾಡುವಂಥವರಾಗಿದ್ದಾರೆ. ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಹೀಗೆ ಒಂದು ದೀಕ್ಷಾ ಸ್ನಾನ ಇದೆ. ನಮ್ಮ ಸಭೆಯವರಾಗಿರ್ತಕ್ಕಂಥ ಮಿಸ್ಟರ್ ಆ್ಯಂಡ್ ಮಿಸಸ್ ಕೃಷ್ಣಕುಮಾರ್ ಮತ್ತು ಪ್ರಿಯಾ ಅವರು ಮಗುವನ್ನು ಮುಂದೆ ಕರ್ಕೊಂಡು ಬರಬೇಕಾಗಿ ಕೇಳುತ್ತೇವೆ. ನಾವು 268ನೇ ಸಂಗೀತದ ಮೊದಲನೇ ಚರಣ ಆಡುವಾಗ ನಾವು ದೀಕ್ಷಾ ಸ್ನಾನಕ್ಕೆ ಹೋಗುತ್ತದೆ. ನನ್ನ ಸೇವಾದ ಪ್ರಿಯರೇ, ಈ ಮಗುವನ್ನು ಕ್ರೈಸ್ತ ದೀಕ್ಷಾ ಸ್ನಾನ ಕೊಡಿಸಬೇಕೆಂದು ತಂದಿರುವುದರಿಂದ ಈ ಮಗುವು ಪ್ರಭುವಿನ ಸ್ವಭಾವವನ್ನು ಪಡೆದುಕೊಂಡು ಆತನ ಶಿಕ್ಷಣಕ್ಕೆ ಒಳಗಾಗಿ ನಡೆಯುವಂತೆ ನೋಡಿಕೊಳ್ಳುವುದು ನಿಮ್ಮ ಹೊಣೆಯೂ ಜವಾಬ್ದಾರಿಕೆಯೂ ಇದೆ ಎಂಬುದು ನಿಮ್ಮ ಲಕ್ಷ್ಯದಲ್ಲಿರಲಿ. ನೀವು ನಿಮ್ಮ ಬುದ್ಧಿಮಾತು ಮತ್ತು ಮಾದರಿಯ ಜೀವಿತದಿಂದಲೂ ಇತರ ವಿಧವಾಗಿಯೂ ಮಗುವು ದೇವರ ಪ್ರೀತಿ ಮತ್ತು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ವಾಕ್ಯದಂತೆ ನಡೆಯುವಂತೆ ನೋಡಿಕೊಳ್ಳತಕ್ಕದ್ದು. ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದೇವರ ಸಹಾಯದಿಂದ ಈ ಕರ್ತವ್ಯಗಳನ್ನು ಮಾಡುತ್ತೇವೆಂದು ಖಂಡಿತವಾಗಿ ಮಾತು ಕೊಡ್ತೀರೋ? ಕವನ್, ನಾನು ನಿನಗೆ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರಲ್ಲಿ ನಿಮಗೆ ದೀಕ್ಷಾ ಸ್ನಾನ ಕೊಡುತ್ತೇನೆ. ತಂದೆಯಾದ ದೇವರನ್ನು ನಿನ್ನ ಆಶೀರ್ವದಿಸಿ ಈ ಲೋಕದಲ್ಲಿ ಬಲಪಡಿಸಿ ಕಾಯ್ದು ಕಾಪಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಸರ್ವತ್ರಾಣುಗಳ ದೇವರೇ, ಎಲ್ಲ ಪ್ರೀತಿ ಜ್ಞಾನಗಳಿಗೆ ಮೂಲ ಕಾರಣವೇ, ಎಲ್ಲ ಶಕ್ತಿಯ ಉಗಮ ಸ್ಥಾನವೇ, ಈ ಮಗುವಿನ ತಂದೆ ತಾಯಿ ಈ ಮಗುವನ್ನು ತಮ್ಮ ಪ್ರೀತಿಯ ಪರಾಮರಿಕೆ, ಶ್ರೇಷ್ಠ ಬುದ್ಧಿಮಾತು, ಪವಿತ್ರ ಮಾದರಿಗಳಿಂದ ನೀತಿಯೇ ಆಧಾರವಾಗಿದ್ದು ನಿತ್ಯ ಸಂತೋಷದ ಸಮಾಧಾನಗಳಿಂದ ಕೂಡಿದ ನಂಬಿಕೆಯ ಜೀವನದಲ್ಲಿ ಬೆಳೆಸುವಂತೆ ಯೇಸು ಕ್ರಿಸ್ತನ ಮುಖಾಂತರ ಇವರಿಗೆ ಅನುಗ್ರಹ ಮಾಡಬೇಕೆಂದು ನಿನ್ನ ದಿವ್ಯವುಳ್ಳ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆಗೆ. ಆಮೆನ್. ಈ ಮಗುವಿಗಾಗಿ ಆಶೀರ್ವಾದವನ್ನು ಕೊಡೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಶಾಂತಿ, ಸಮಾಧಾನ ಕವನ್ ಈ ಚಿಕ್ಕ ಮಗುವಿನೊಂದಿಗೂ, ಪ್ರಿಯ ತಂದೆ ತಾಯಿಗಳೊಂದಿಗೂ, ಹಿರಿಯರೊಂದಿಗೂ ಇಂದಿಗೂ ಎಂದೆಂದಿಗೂ ಮುಂಬರುವ ದಿವಸಗಳಲ್ಲಿ ನಿರಂತರವಾಗಿ ನೆರೆಯಾಗಿರಲಿ ತಂದೆಯೇ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಂದರ್ಭದಲ್ಲಿ ಈ ಭಾನುವಾರದ ಆರಾಧನೆಗೋಸ್ಕರವಾಗಿ ಎಲ್ಲ ನಮ್ಮ ಸಭೆಯ ಎಲ್ಲ ಸದಸ್ಯರನ್ನು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡುವವರಾಗಿದ್ದೇವೆ. ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂಥ ಪ್ರಕಟಣೆಯನ್ನು ನಿಮ್ಮೆಲ್ಲರಿಗೆ ಪ್ರಕಟಿಸುವವರಾಗಿದ್ದೇವೆ. ಈ ಅಂದರೆ ಮುಂದಿನ ತಿಂಗಳು ಮೊದಲನೆಯ ಭಾನುವಾರದಂದು ಆನ್ಲೈನ್ ಕಮ್ಯುನಿಯನ್ ಸರ್ವಿಸನ್ನು ಮಾಡಲು ನಾವು ಸಿದ್ಧರಿದ್ದೇವೆ. ಆನ್ಲೈನಲ್ಲಿ ಮಾಡುವಂಥ ಸಂದರ್ಭದಲ್ಲಿ
ಹೇಗೆ ತಾನೇ ನಾವು ಆನ್ಲೈನ್ ಕಮ್ಯುನಿಯನ್ ಸರ್ವಿಸ್ನಲ್ಲಿ ಪಾಲು ತೆಗೆದುಕೊಳ್ಳಬಹುದು, ಪ್ರತಿ ಕುಟುಂಬದಲ್ಲಿರುವಂಥ ಮತ್ತು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಳ್ಳುವಂಥ ಎಲ್ಲರೂ ಹೇಗೆ ತಾನೇ ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಳ್ಳಬಹುದು. ಇಡೀ ಸಭೆಯ ಕುಟುಂಬಗಳಲ್ಲಿ ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಳ್ಳುವಂಥವರು ನೀವು ಮನೆಗಳಲ್ಲಿಯೇ ಒಂದು ಮೇಜನ್ನು ಸಿದ್ಧಪಡಿಸಿಕೊಳ್ಳಬೇಕು. ಆ ಸಿದ್ಧಪಡಿಸಿಕೊಂಡ ನಂತರ ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಕರ್ತನ ಭೋಜನವನ್ನು ತೆಗೆದುಕೊಳ್ಳುತ್ತಾ ಇದ್ದೀರೋ ಅಷ್ಟು ಬ್ರೆಡ್ ತುಂಡುಗಳನ್ನು ಮಾಡಿ ಆ ಒಂದು ತಟ್ಟೆಯಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ನೀವು ಒಂದು ದ್ರಾಕ್ಷಾರಸದ ಒಂದು ಬಾಟಲನ್ನು ಕೂಡ ತೆಗೆದುಕೊಂಡು ಬಂದು ದ್ರಾಕ್ಷಾರಸವನ್ನು ಕೂಡ ರಸವನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳಬೇಕು. ಹಾಗೆ ಸಿದ್ಧತೆ ಮಾಡಿ ಇಟ್ಟಿರುವಂಥ ಸಂದರ್ಭದಲ್ಲಿ ನಾವು ಮುಂದಿನ ಮೊದಲನೇ ಭಾನುವಾರದಲ್ಲಿ, ಅಂದರೆ ಮುಂದಿನ ತಿಂಗಳಿನ ಮೊದಲನೇ ಭಾನುವಾರದಲ್ಲಿ ನಾವು ದೇವರ ಆಲಯದಲ್ಲಿಯೇ ಅದನ್ನು ನಾವು ಕಾನ್ಸಕ್ರೇಷನ್ ನಾವು ಮಾಡ್ತೇವೆ, ಅದನ್ನು ಪ್ರತಿಷ್ಠೆ ಮಾಡ್ತೇವೆ. ಇಲ್ಲಿ ಆರಾಧನೆ ನಡೆಸಲ್ಪಡುವಂಥ ಸಂದರ್ಭದಲ್ಲಿ ನೀವು ಕೂಡ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಾ ಮತ್ತು ಅದು ಯಾವಾಗ ಪ್ರತಿಷ್ಠೆ ಹೊಂದುತ್ತದೋ ನೀವು ತೆಗೆದುಕೊಳ್ಳಲಿಕ್ಕೆ ಯಾವಾಗ ನಾವು ಆಜ್ಞೆ ಮಾಡುತ್ತೇವೋ ಆ ಸಂದರ್ಭದಲ್ಲಿ ತೆಗೆದುಕೊಂಡು ಅದನ್ನು ಕುಡಿಯಲು ಸಾಧ್ಯವಾಗುತ್ತೆ. ಮತ್ತು ನೀವೆಲ್ಲರೂ ಈ ಮೂಲಕವಾಗಿ ಆನ್ಲೈನ್ ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ತಂದೆಯಾದ ದೇವರು ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸುವವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಎಲ್ಲ ಕುಟುಂಬಗಳಲ್ಲಿರುವಂಥ ತಂದೆ ತಾಯಿಗಳಲ್ಲಿ, ಹಿರಿಯರಲ್ಲಿ ಒಂದು ವಿಜ್ಞಾಪನೆ ಏನೆಂದರೆ, ಮುಂದಿನ ತಿಂಗಳಿನ ಮೊದಲನೇ ಭಾನುವಾರಕ್ಕಾಗಿ ಬ್ರೆಡ್ಗಳನ್ನು ಮತ್ತು ದ್ರಾಕ್ಷರಸವನ್ನು, ಜ್ಯೂಸನ್ನು ತೆಗೆದುಕೊಂಡು ಬಂದು ಅದನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿ ಪ್ರತಿಯೊಂದು ಕುಟುಂಬಗಳಿಗೆ ವಿನಂತಿಸಿಕೊಳ್ಳುವರಾಗಿದ್ದಾರೆ. ಈ ದಿನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ದೇವರ ವಾಕ್ಯದ ಭಾಗವು ಕಳೆದ ಭಾನುವಾರದಲ್ಲಿ ಆರಿಸಿಕೊಂಡಂಥ ವೇದ ಭಾಗದ ಕೆಲವು ವಾಕ್ಯಗಳನ್ನು ಈ ಭಾನುವಾರದಲ್ಲಿ ನಾನು ಆರಿಸಿಕೊಳ್ಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ನೇ ವಚನದಿಂದ 8 ವಚನಗಳವರೆಗೆ ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರು ಸಮಾಧಿಯೊಳಕ್ಕೆ ಹೋಗಿ ಒಬ್ಬ ಯವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದರು. ಅವನು ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ್ದ ಸ್ಥಳವು ಇದೆ, ನೋಡಿರಿ. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದು ಹೇಳಿದನು. ಅವರು ಭ್ರಮೆ ಹಿಡಿದವರಾಗಿ ನಡುಗುತ್ತಾ ಹೊರಕ್ಕೆ ಬಂದು ಸಮಾಧಿಯ ಬಳಿಯಲ್ಲಿ ಓಡಿ ಹೋದರು. ಅವರು ಹೆದರಿಕೊಂಡುದರಿಂದ ಯಾರಿಗೂ ಏನೂ ಹೇಳಲಿಲ್ಲ ಎಂಬುದು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಪುನರುತ್ಥಾನ ಹೊಂದಿದ ಬಳಿಕ ಯೇಸು ಕ್ರಿಸ್ತನು ಸುಮಾರು 40 ದಿವಸಗಳವರೆಗೆ ಅಲ್ಲಲ್ಲಿ ಸಂಚರಿಸುತ್ತಾ ಅನೇಕರಿಗೆ ಕಾಣಿಸಿಕೊಳ್ಳುತ್ತಾ ಇದ್ದನು. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನು. ಈ ಶುಭ ಸಮಾಚಾರವನ್ನು ಪರಲೋಕದ ದೇವದೂತರು ಆ ಸ್ತ್ರೀಯರಿಗೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ನೀವು ಹೋಗಿ ಆತನ ಶಿಷ್ಯರಿಗೆ ಸಾರಿರಿ ಅಥವಾ ತಿಳಿಸಿರಿ ಎಂದು ಹೇಳಿದರು. ಹಾಗಾದರೆ ಪುನರುತ್ಥಾನ ಹೊಂದಿದ ಯೇಸುವು ಯಾಕೆ ಗಲಿಲಾಯಕ್ಕೆ ಹೋದನು? ಗಲಿಲಾಯದ ಪ್ರಾಮುಖ್ಯತೆ ಆದರೂ ಏನು? ಬೈಬಲ್ನಲ್ಲಿ ಗಲಿಲಾಯ ಎಂಬ ಶಬ್ದವು
72 ಸಾರಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಒಂದು ಮಾತು ಸತ್ಯ, ಪರಲೋಕದ ತಂದೆಯಾದ ದೇವರು, ಸೃಷ್ಟಿಕರ್ತನು, ಪುನರುತ್ಥಾನ ಹೊಂದಿದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಪುನರುತ್ಥಾನವಾದ ಬಳಿಕ ಗಲಿಲಾಯದಲ್ಲಿ ಶಿಷ್ಯರನ್ನು ಸಂಧಿಸಲು ಕಳುಹಿಸಿಕೊಡುತ್ತಾ ಇದ್ದಾನೆ. ಅಂದರೆ ದೇವರ ದೃಷ್ಟಿಯು ಗಲಿಲಾಯದ ಮೇಲೆ ಇದೆ ಎಂದು ಅರ್ಥ. ಗಲಿಲಾಯವು ಒಂದು ಸತ್ಯವೇದದಲ್ಲಿ ವಿಶೇಷವಾದಂಥ ಸ್ಥಳವಾಗಿದೆ, ವಿಶೇಷವಾದಂಥ ಪಟ್ಟಣವಾಗಿದೆ. ಗಲಿಲಾಯವು ಇಸ್ರಾಯೇಲ್ಯರ ಒಂದು ಪ್ರಾಂತ್ಯವಾಗಿತ್ತು. ಪೂರ್ವ ಕಾಲದಲ್ಲಿ, ಅಂದರೆ ಇಸ್ರಾಯೇಲ್ಯರ ಕಾಲದಲ್ಲಿ, ನರಹತ್ಯೆ ಮಾಡಿದವರು ಓಡಿ ಹೋಗಿ ಗಲಿಲಾಯದ ಹಲವು ಪ್ರಾಂತ್ಯಗಳಲ್ಲಿ ಅಡಗಿಕೊಳ್ಳಲು ಅನೇಕ ಆಶ್ರಯ ಸ್ಥಾನಗಳು ಇದ್ದವು. ಅವು ಯಾವ್ಯಾವಂದರೆ ಕೆದೇಶ್, ಎಫ್ರಾಯಿಮ್, ಶೆಕೆಮ್, ಹೆಬ್ರೋನ್, ಕಿರಿಯತರ್ಬ. ಈ ಪಟ್ಟಣಗಳು ಸತ್ಯವೇದದಲ್ಲಿ ಗಲಿಲಾಯಕ್ಕೆ ಸಂಬಂಧಪಟ್ಟಂಥ ಪಟ್ಟಣಗಳಾಗಿದ್ದವು. ಅಷ್ಟು ಮಾತ್ರವಲ್ಲದೆ ಗಲಿಲಾಯವು ಸಮೃದ್ಧಿಯಿಂದಲೂ ಕೂಡ ತುಂಬಿದಂಥ ಒಂದು ಪಟ್ಟಣವಾಗಿತ್ತು. ಅಲ್ಲಿ ದೇವದಾರು ಮರಗಳು, ತುರಾಯಿ ಮರಗಳು, ಬಂಗಾರವು ಕೂಡ ಯಥೇಚ್ಛವಾಗಿ ದೊರಕುವಂಥ ಸ್ಥಳವಾಗಿತ್ತು. ಅರಸನಾದಂಥ ಸೊಲೊಮೋನನ ಆಡಳಿತದ ಸಮಯದಲ್ಲಿ ನಾವು ನೋಡ್ತೇವೆ. 1 ಅರಸು 9ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ನಾವು ನೋಡುವಾಗ, ಅರಸನಾದ ಸೊಲೊಮೋನನು ದೇವಾಲಯವನ್ನು ಮತ್ತು ಅರಮನೆಯನ್ನು ಕಟ್ಟುವಾಗ ತೂರಿನ ಅರಸನಾದ ಹೀರಾಮನು ದೇವದಾರು ಮರಗಳನ್ನು, ತುರಾಯಿ ಮರಗಳನ್ನು, ಬಂಗಾರವನ್ನು ಸರಬರಾಜನ್ನು ಗಲಿಲಾಯದಿಂದಲೇ ಮಾಡಿದ್ದನು. ಗಲಿಲಾಯದ ಪಟ್ಟಣದಿಂದ ಇವೆಲ್ಲ ಸಾಮಗ್ರಿಗಳನ್ನು ಸೊಲೊಮೋನನು ಆಡಳಿತದಲ್ಲಿ ಬರುವಂಥ ಆ ದೇವಾಲಯವನ್ನು ಕಟ್ಟುವಾಗ ಮತ್ತು ಅರಮನೆಯನ್ನು ಕಟ್ಟುವಾಗ ಹೀರಾಮನು ಗಲಿಲಾಯದಿಂದಲೇ ಇವುಗಳನ್ನು ಕಳಿಸಿಕೊಟ್ಟಿದ್ದನು. ಆದ್ದರಿಂದ ಹೀರಾಮನು ಈ ದೇವದಾರುಗಳನ್ನು ಕಳಿಸಿಕೊಟ್ಟಿದ್ದರಿಂದ ಅರಸನಾದಂಥ ಸೊಲೊಮೋನನು ಹೀರಾಮನಿಗೆ ಈ ಗಲಿಲಾಯದ ಸುಮಾರು 20 ಪಟ್ಟಣಗಳನ್ನು ಗಿಫ್ಟ್ ಆಗಿ ಹೀರಾಮನಿಗೆ ಕೊಡ್ತಾನೆ. ಹಾಗೆಯೇ ಮುಂದೆ ಬೆಳೀತಾ ನೋಡುವಾಗ ಅಶ್ಶೂರ್ಯದ ಅರಸನಾದಂಥ ತಿಗ್ಲತ್ ಪಿಲೆಸರನು ಗಲಿಲಾಯದ ಪ್ರಾಂತಗಳನ್ನು ಸೆರೆಗೆ ಒಯ್ಯುತ್ತಾನೆ ಒಂದು ಸಾರಿ. ಯಾವಾಗ ಸೆರೆಗೆ ಒಯ್ಯಲ್ಪಡ್ತದೋ ಆ ಸಂದರ್ಭದಲ್ಲಿ ಗಲಿಲಾಯದ ಕುರಿತಾಗಿ ದೈವೋಕ್ತಿಯು ಹೇಳಲ್ಪಡ್ತದೆ. ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 1ರಿಂದ 2 ವಚನಗಳಲ್ಲಿ ಅದೇನೆಂದರೆ, ಸಂಕಟಪಟ್ಟ ದೇಶಕ್ಕೆ ಅಂಧಕಾರವನ್ನಿಲ್ಲ. ಪೂರ್ವ ಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೋರ್ದಾನಿನ ಆಚೆ ಸೀಮೆ, ಸಮುದ್ರದ ಆಚೆಗೆ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಈ ಪ್ರಾಂತವನ್ನೆಲ್ಲ ಘನಪಡಿಸಿದ್ದಾನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಜೆಬುಲೋನ್ ಸೀಮೆ ಮತ್ತು ನಫ್ತಾಲಿಮ್ ಸೀಮೆ, ಯೋರ್ದಾನ್ ಆಚೆ ಸಮುದ್ರ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಸೇವೆಗೆಂಬುದಾಗಿ ಸಿದ್ಧನಾದ ಮೇಲೆ ಕಾಲು ನಡಿಗೆಯಿಂದ ತಿರುಗುತ್ತಾ ಪರಲೋಕದ ಶುಭವಾರ್ತೆಯನ್ನು ಗಲಿಲಾಯದಲ್ಲಿಯೇ ಮೊಟ್ಟ ಮೊದಲನೆಯದಾಗಿ ಕಾಲು ನಡಿಗೆಯಿಂದಲೇ ತಿರುಗುತ್ತಾ ಸೇವೆಯನ್ನು ಪ್ರಾರಂಭಿಸಿದನು. ಯೇಸು ಕ್ರಿಸ್ತನು ದೇವರ ಆಶೀರ್ವಾದದಿಂದ ಮೊಟ್ಟ ಮೊದಲನೇದಾಗಿ ಗಲಿಲಾಯದಲ್ಲಿಯೇ ಅದ್ಭುತ ಕಾರ್ಯವನ್ನು ಪ್ರಾರಂಭ ಮಾಡಿದನು.
ಅದು ಕಾನಾ ಊರಿನಲ್ಲಿ ಮಾಡಿದಂಥ ನೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಾಟು ಮಾಡಿದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಗಲಿಲಾಯದಲ್ಲಿಯೇ ಮಾಡಿದನು. ಅಷ್ಟು ಮಾತ್ರವಲ್ಲ, ಗಲಿಲಾಯದಲ್ಲಿಯೇ ಅನೇಕ ಪ್ರವಾದನೆಗಳು ನೆರವೇರಿದವು. ಗಲಿಲಾಯದಲ್ಲಿ ಅನೇಕ ಮಹತ್ ಕಾರ್ಯಗಳು ಕೂಡ ನೆರವೇರಿದವು. ಇವುಗಳನ್ನು ನೋಡಿದ ಗಲಿಲಾಯದ ಅನೇಕರು ಯೇಸುವಿನಲ್ಲಿ ನಂಬಿಕೆ ಇಟ್ಟರು. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 45ನೇ ವಚನದಲ್ಲಿ ನಾವು ನೋಡುವಾಗ ಗಲಿಲಾಯದವರು ಯೇಸುವನ್ನು ಅಂಗೀಕರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 53ನೇ ವಚನದಲ್ಲಿ ಗಲಿಲಾಯದ ಅನೇಕ ಕುಟುಂಬಗಳು ಯೇಸುವನ್ನು ಅಂಗೀಕರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಮೂರನೇದಾಗಿ, ಯೇಸುವು ಶಿಲುಬೆಯನ್ನು ಹೊತ್ತುಕೊಂಡು ಸಾಗುವಾಗ ಅನೇಕ ಸ್ತ್ರೀಯರು ದೂರದಿಂದ ಹಿಂಬಾಲಿಸುತ್ತಾ ಇದ್ದ ಸ್ತ್ರೀಯರು ಅವರೆಲ್ಲರೂ ಕೂಡ ಗಲಿಲಾಯದವರೇ ಆಗಿದ್ದರು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 55ನೇ ವಚನದಿಂದ 56 ವಚನಗಳಲ್ಲಿ ನಾವು ನೋಡುತ್ತೇವೆ. ಶಿಷ್ಯರಲ್ಲಿ ಕೂಡ ಅನೇಕ ಜನರು ಗಲಿಲಾಯದವರೇ ಆಗಿದ್ದರು. ಯೇಸು ಕ್ರಿಸ್ತನು ಪರಲೋಕಕ್ಕೆ ದಿವಾರೋಹಣವಾಗಿ ಏರಿ ಹೋಗುವಾಗ ಕಣ್ಣೆತ್ತಿ ನೋಡುತ್ತಾ ನಿಂತವರು ಅವರೆಲ್ಲರೂ ಕೂಡ ಗಲಿಲಾಯದವರೇ ಆಗಿದ್ದರು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪುನರುತ್ಥಾನ ಹೊಂದಿದ ಯೇಸುವು ನಿನ್ನ ಪಟ್ಟಣ, ನಿನ್ನ ಮನೆಯನ್ನು, ನಿನ್ನ ಮನಸ್ಸನ್ನು ಸಂಧಿಸಬೇಕಾದರೆ ಗಲಿಲಾಯದವರಲ್ಲಿದ್ದಂಥ ಮನಸ್ಸು ನಿನ್ನಲ್ಲಿಯೂ ಇರಬೇಕಾಗುತ್ತದೆ. ಪುನರುತ್ಥಾನ ಹೊಂದಿದ ಯೇಸುವು ಸಂದರ್ಶಿಸುವ ಪಟ್ಟಣವು ಬೆಳಕಿಗೆ ನಡೆಸಲ್ಪಡುತ್ತದೆ. ಪುನರುತ್ಥಾನ ಹೊಂದಿದ ಯೇಸುವು ಸಂದರ್ಶಿಸುವ ಕುಟುಂಬವು ಬೆಳಕಿಗೆ ನಡೆಸಲ್ಪಡುತ್ತದೆ. ಸಮಾಜವು ಬೆಳಕಿಗೆ ನಡೆಸಲ್ಪಡುತ್ತದೆ. ಸಭೆಯು ಬೆಳಕಿಗೆ ನಡೆಸಲ್ಪಡುತ್ತದೆ. ವ್ಯಕ್ತಿಯು ಬೆಳಕಿಗೆ ನಡೆಸಲ್ಪಡುತ್ತದೆ. ಅವರಲ್ಲಿ ಪುನರುತ್ಥಾನದ ಸಮಾಧಾನವು ಇರುವಂಥದ್ದಾಗಿದೆ. ಅದೇ ಸಂದರ್ಭದಲ್ಲಿ ಯೂದಾಯದಲ್ಲಿ ಮತಾಭಿಮಾನಿಗಳೇ ಹೆಚ್ಚಾಗಿದ್ದರು. ಆದರೆ ಯೇಸುವಿನ ವಾಕ್ಯ ಕೇಳಿ ಆತನನ್ನು ನೋಡಿ ಸ್ವೀಕರಿಸಿದವರು ಗಲಿಲಾಯದವರೇ. ಯೇಸುವೇ ಆ ವಾಕ್ಯ ಎಂದು ನಂಬಿದವರು ಗಲಿಲಾಯದವರು. ಆ ಯೇಸುವನ್ನು ಹೃದಯದಲ್ಲಿ ಸೇರಿಸಿಕೊಂಡಂಥವರು ಗಲಿಲಾಯದವರು ಆಗಿದ್ದರು. ಆದ್ದರಿಂದ ಯೇಸು ಪುನರುತ್ಥಾನ ಹೊಂದಿದ ಬಳಿಕ ಗಲಿಲಾಯಕ್ಕೆ ಮೊದಲನೆಯ ಸಂದರ್ಶನವನ್ನು ನೀಡುತ್ತಾನೆ. ಆತನು ನೇರವಾಗಿ ಸಮಾಧಿಯಿಂದ ಎದ್ದ ಬಳಿಕ ನೇರವಾಗಿ ತಂದೆಯಾದ ದೇವರೇ ಆತನನ್ನು ಕಳಿಸಿಕೊಡ್ತಾನೆ. ಆದ್ದರಿಂದ ದೇವದೂತರ ಮೂಲಕವಾಗಿ ಹೇಳಿಸ್ತಾನೆ, ಏನಂದರೆ ನೀವು ಹೋಗಿ ಶಿಷ್ಯರಿಗೆ ಹೇಳಿರಿ, ಗಲಿಲಾಯದಲ್ಲಿ ಕ್ರಿಸ್ತನನ್ನು ಕಾಣುವಿರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಪರಲೋಕದ ತಂದೆಯಾದ ದೇವರು ಗಲಿಲಾಯವನ್ನು ಪ್ರೀತಿಸಿದನು. ಗಲಿಲಾಯದ ಮೇಲೆ ತನ್ನ ದೃಷ್ಟಿಯನ್ನು ಇಟ್ಟಿದ್ದನು. ಯೇಸು ಕೂಡ ಗಲಿಲಾಯವನ್ನು ಪ್ರೀತಿಸಿದನು. ಆದುದರಿಂದ ಪುನರುತ್ಥಾನ ಹೊಂದಿದ ಯೇಸು ಗಲಿಲಾಯವನ್ನು ಸಂಧಿಸಲು ಹೋಗುತ್ತಾನೆ. ಅದೇ ಪುನರುತ್ಥಾನ ಹೊಂದಿದ ಯೇಸು ನಿನ್ನನ್ನು ಸಂಧಿಸುವುದಕ್ಕಾಗಿ ಆತನೇ ಪ್ರತಿನಿತ್ಯ ನಿನ್ನ ಬಳಿಗೆ ಬರಬೇಕಾದರೆ, ಆತ್ಮನು ನಿನ್ನ ಬಳಿಗೆ ಬರಬೇಕಾದರೆ, ಗಲಿಲಾಯವು ಯೇಸುವನ್ನು ಆಕರ್ಷಿಸಿದಂತೆ ನೀನು ಕೂಡ ಯೇಸುವನ್ನು ಆಕರ್ಷಿಸುವವನಾಗಿರಬೇಕು. ಪುನರುತ್ಥಾನದ ಸಮಾಧಾನ ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಊರಿಗೆ, ನಿನ್ನ ದೇಶಕ್ಕೆ ಬೇಕು ಅನ್ನುವುದಾದರೆ ಗಲಿಲಾಯದವರಲ್ಲಿರುವಂಥ ಮನಸ್ಸು ನಿನ್ನಲ್ಲಿಯೂ ಇರಲಿ ಎಂಬುದೇ. ತಂದೆಯಾದ ದೇವರು ಆ ಗಲಿಲಾಯದವರಲ್ಲಿದ್ದಂಥ ಮನಸ್ಸನ್ನು ನಿನಗೂ ನಿನ್ನ ಕುಟುಂಬ ಮಕ್ಕಳಿಗೂ ಅನುಗ್ರಹಿಸಿ ಪುನರುತ್ಥಾನದ ಸಂದರ್ಶನವು ಆ ಗಲಿಲಾಯದವರಿಗೆ ಸಿಕ್ಕಂತೆ ನಿನಗೂ ಕೂಡ ಸಿಕ್ಕಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ತಂದೆಯಾದ ದೇವರು ಆತ್ಮನ ಮೂಲಕವಾಗಿ ಈ ಕೇಳಿದ ವಾಕ್ಯದ ಬೆಳಕಿನಲ್ಲಿ ನಿಮ್ಮೆಲ್ಲರನ್ನು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ.
ಆ ದಿನ ಗಲಿಲ ಪುನರುತ್ಥಾನವಾದ ಬಳಿಕ ಗಲಿಲಾಯಕ್ಕೆ ನೀನು ಮೊಟ್ಟ ಮೊದಲನೇ ಸಂದರ್ಶನವನ್ನು ನೀಡಿ ಆ ಗಲಿಲಾಯದಲ್ಲಿಯೇ ಶಿಷ್ಯರನ್ನು ಕಂಡು ನಿಮಗೆ ಸಮಾಧಾನವಾಗಲೆಂಬುದಾಗಿ ವಾಗ್ದಾನ ಮಾಡಿದಾತು. ಹೌದು ಸ್ವಾಮಿ, ಈ ಕೋವಿಡ್-19 ತುಂಬಿದಂಥ ಇಡೀ ವಿಶ್ವವನ್ನೇ ಪುನರುತ್ಥಾನ ಹೊಂದಿದಂಥ ಯೇಸುವೆ, ಆತ್ಮನ ಮೂಲಕವಾಗಿ ನೀನು ದೃಷ್ಟಿಸಿ ನೋಡಿ ಈ ಕೋವಿಡ್-19 ತೆಗೆದುಹಾಕಿ, ಈ ಪಾಪ ಶಾಪಗಳಿಂದ ತೆಗೆದುಹಾಕಿ, ಈ ಬಲಹೀನತೆಗಳಿಂದ ತೆಗೆದುಹಾಕಿ, ಈ ವೈರಸ್ ಅನ್ನು ತೆಗೆದುಹಾಕಿ. ಯೇಸುವೆ, ನಿನ್ನ ಪುನರುತ್ಥಾನದ ಶಕ್ತಿಯ ಆರೋಗ್ಯ, ಸಮಾಧಾನ, ಆ ಬಲದಿಂದ ಇಡೀ ವಿಶ್ವವನ್ನ, ನಮ್ಮ ದೇಶವನ್ನ, ನಮ್ಮ ಸಭೆಯನ್ನ, ನಮ್ಮ ಸಭೆಯ ಕುಟುಂಬ ಮಕ್ಕಳನ್ನ ತುಂಬಿಸಬೇಕಾಗಿ ಪರಿಶುದ್ಧವುಳ್ಳ ದಿವ್ಯನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಎಲ್ಲರೂ ಎದುರಿತುಕೊಂಡು ಸಭಾ ಸಂಗೀತಗಳಲ್ಲಿ 255ನೇ ಸಂಗೀತದ ಒಂದು ವಚನವನ್ನ, ಪ್ರಾರಂಭದ ಮೊದಲನೇ ವಚನವನ್ನ ಹಾಡಿಕೊಂಡು ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಜಪಕಾಲ ತೀರಿತೀಗ ವಾಕ್ಯ ಕೇಳಿ ಕೊಟ್ಟವೆನ್ನುವಂಥ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಶಾಂತಿ, ಸಮಾಧಾನವು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಆತ್ಮನಿಂದ ತುಂಬಿಸಿ ಕರ್ತನನ್ನು ಆಕರ್ಷಿಸಿ ಪುನರುತ್ಥಾನ ಹೊಂದಿದಂತೆ ಯೇಸುವು ನಿನ್ನನ್ನು ಸಂದರ್ಶಿಸುವಂಥ ಜೀವನವನ್ನ, ಆತ್ಮವನ್ನು ನಿಮಗೆ ಕೊಟ್ಟು ಈ ಲೋಕದಲ್ಲಿ ನಿನ್ನನ್ನು ಕಾಯ್ದು ಕಾಪಾಡಲಿ. ಆಮೆನ್.